ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ, ಆರಾಧ್ಯರನ್ನು ಸ್ಮರಣೆ ಮಾಡ್ತಾ, ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ತಂದೆ ತಾಯಿ ಇರೋದೇನು ಅಂದರೆ, ನಾವು ಜಾಸ್ತಿ ಕಲ್ತಿಲ್ಲ, ನಾವು ಕೂಲಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದೀವಿ, ನಮ್ಮ ಕಷ್ಟಗಳು ನಮಗೆ ಸಾಕು. ಆದರೆ ತನ್ನ ಮಕ್ಕಳು ಚೆನ್ನಾಗಿ ಓದಬೇಕು, ಒಂದು ಉದ್ಯೋಗದಲ್ಲಿ ಇರಬೇಕು, ಒಂದು ಸ್ಥಾನಮಾನವನ್ನು ಗಳಿಸಬೇಕು ಅನ್ನೋದು ಪ್ರತಿಯೊಂದು ತಂದೆ ತಾಯಿಯ ಆಸೆ. ಕೋಟಿಗಟ್ಟಲೆ ಹಣ ಇರಲಿ, ಕೋಟಿಗಟ್ಟಲೆ ಹಣ ಇದ್ದವ್ರ ಹತ್ರನೂ ಸಹಿತ ಅದೇ ಆಸೆ. ಯಾಕಂದರೆ ವಿದ್ಯೆಯನ್ನು ದುಡ್ಡಿನಿಂದ ಯಾವತ್ತೂ ಕೊಂಡ್ಕೊಳ್ಳೋಕ್ಕಾಗಲ್ಲ ಅಲ್ವಾ? ಇನ್ನೇನೋ ಮಾಡಿ ಕೊಂಡ್ಕೋಬಹುದು ಬಿಟ್ಟರೆ, ಈಗಂತೂ ಅದು ಸಾಧ್ಯನೂ ಇಲ್ಲ ಬಿಡಿ. ಮುಂಚೆಲ್ಲ ಆಗ್ತಿತ್ತು, ಈಗ ಆಗೋದಿಲ್ಲ. ಎಲ್ಲ ಆನ್ಲೈನ್ ಆಗಿರೋದ ಕಾರಣ ಈಗ ಅಂತೂ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಆದರೂ ಕೋಟಿ ಇದ್ದರೂ ಸಹಿತ ಮಕ್ಕಳನ್ನು ವಿದ್ಯೆನ ದುಡ್ಡಿನ ಹತ್ರ ಹೇಳ್ಕೊಡೋಕ್ಕಾಗಲ್ಲ ಅಲ್ವಾ? ಹಾಗೆ ಪ್ರತಿಯೊಬ್ಬರು ದೇವರ ವ್ರತ ಮಾಡ್ತಾರೆ, ಬೇಡ್ತಾರೆ, ಕುಲದೇವ್ರ ಹತ್ರ ಬೇಡ್ತಾರೆ. ಅಂದರೆ ತನ್ನ ಮಗು ಈ ಒಂದು ಎಕ್ಸಾಮಲ್ಲಿ ಮುಂದೆ ಬರಬೇಕು, ನನ್ನ ಮಗು ನಾವು ಪಡುವಂಥ ಕಷ್ಟವನ್ನು ಪಡಬಾರ್ದು ಅನ್ನೋ ಉದ್ದೇಶದಿಂದ ಏನು ಮಾಡ್ತಾರೆ, ದೇವರಲ್ಲೆಲ್ಲ ಬೇಡ್ಕೋತಾರೆ ಅಲ್ವಾ? ಹಾಗೆ ನಮ್ಮ ರಾಯರು ಕೆಲವೊಂದು ಭಕ್ತರಿಗೆ ತುಂಬ ರೀತಿಯಲ್ಲಿ ಕೆಲವೊಂದು ಸೂಚನೆಯನ್ನು ಕೊಡ್ತಾ ಹೋಗ್ತಾರೆ. ಆಗತ್ತೋ ಇಲ್ವೋ, ಏನು ಎಂತ ಅಂತ ಹೀಗೆಲ್ಲ ಸೂಚನೆಯನ್ನು ಕೊಡ್ತಾ ಹೋಗ್ತಾರೆ. ಆಗ ಗೊತ್ತಾಗುತ್ತೆ ರಾಯರು ಯಾವುದೋ ಒಂದು ರೀತಿಯಲ್ಲಿ ತನಗೆ ಈ ರೀತಿ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಅಂತ. ಹಾಗೆ ಇಲ್ಲೊಬ್ಬರು ಭಕ್ತರನ್ನು ಕೇಳಿ, ಎಲ್ಲನೂ ಕೊಟ್ಟಿದ್ದಾರೆ ರಾಯರು ಅವರಿಗೆ, ಏನೂ ಇಲ್ಲ ಅನ್ನುವಾಗಿಲ್ಲ, ಎಲ್ಲನೂ ಕೊಟ್ಟಿದ್ದಾರೆ ರಾಯರು ತನಗೆ ಅಂತ ಹೇಳ್ತಾರೆ. ಅಂಥ ಒಂದು ಭಕ್ತರ ಬಾಳಲ್ಲಿ ಹಾಗೆ ಅವ್ರ ಮಗಳು ಯಾವುದೋ ಒಂದು ಎಕ್ಸಾಮ್ ಹೇಳಿದರು, ನನಗೆ ಅದು ಸರಿ ನೆನಪಿಲ್ಲ, ಅದು ದೊಡ್ಡ ಎಕ್ಸಾಮ್. ಅದು ಆ ಎಕ್ಸಾಮಿಗೆ ಬರಿತಾ ಇದ್ದಾಳೆ ಈಗ. ಅಂದರೆ ಪಾಪ ಅದು ಓದೋಕ್ಕೆ ಎಷ್ಟು ಕಷ್ಟ ಅಂತ ಗೊತ್ತು. ಯಾಕಂದರೆ ಉಡುಪಿಯಿಂದ ನನ್ನ ಕಾರ್ಯಕ್ರಮವನ್ನು ನೋಡುವಂಥ ಒಂದು ಹುಡುಗ ಯಾವಾಗಲೂ ನನಗೆ ಕಾಲ್ ಮಾಡ್ತಾನೆ, ಮೆಸೇಜ್ ಹಾಕ್ತಾನೆ, ನನ್ನ ಲೈವಲ್ಲಿ ಇರ್ತಾನೆ, ಅಮ್ಮ ಅಂತ ಕರೀತಾನೆ. ಅವನು ಅದನ್ನೇ ಓದ್ತಾ ಇರೋದು. ಹಾಗಾಗಿ ಅದು ಎಷ್ಟು ಕಷ್ಟ ಅನ್ನೋದನ್ನು ನನಗೆ ಅವನು ಒಮ್ಮೆ ವಿವರಿಸಿದ್ದ, ಅದು ಎಲ್ಲೆಲ್ಲಿ ಹೋಗಿ ಎಕ್ಸಾಮ್ ಮಾಡಬೇಕು ಏನು ಅಂತ. ಹಾಗೆ ಏನಾಗುತ್ತೆ, ಮಗಳು ಎಕ್ಸಾಮ್ ಬರಿಬೇಕು, ಎಲ್ಲ ಟೆನ್ಷನಲ್ಲಿ ಇರುವಾಗ ತಾಯಿ ಒಂದು ದಿವಸ ಮಲ್ಕೊಂಡಿರ್ತಾರೆ, ಈ ಯೋಚನೆ ಎಲ್ಲ ಮಾಡುತ್ತಾ. ತಂದೆಗಿಂತ ಫಸ್ಟ್ ಬರೋದು ಯೋಚನೆ ತಾಯಿಗೆ. ತಾಯಿ ಅಷ್ಟು ಪಟ್ಟಿರ್ತಾಳೆ ಮಕ್ಕಳಿಗೋಸ್ಕರ. ತಂದೆ ಕಷ್ಟಪಡಲ್ಲ ಅಂತಲ್ಲ, ತಂದೆ ಹೊರಗೆ ಕಷ್ಟಪಟ್ಟರೆ ತಾಯಿ ಮನೆಯ ಎಲ್ಲ ಜವಾಬ್ದಾರಿಯನ್ನು ನೋಡಿಕೊಂಡು ಮಕ್ಕಳು ವಿದ್ಯಾಭ್ಯಾಸದ ಬಗ್ಗೆ ತಲೆಬಿಸಿಯನ್ನು ತಗೊಳ್ಳೋದು ತಾಯಿನೇ. ಆಗ ರಾಯರು ಕನಸಲ್ಲಿ ಬರ್ತಾರೆ. ರಾಯರು ಕನಸಲ್ಲಿ ಬಂದು ಏನು ಹೇಳಿರ್ಬೋದು, ನಿನ್ನ ಮಗಳು ಫಸ್ಟ್ ರ್ಯಾಂಕಲ್ಲಿ ಬರ್ತಾಳೆ ಅಂತ ಹೇಳಿರ್ಬೋದು ಅಂತ ಗೆಸ್ ಮಾಡ್ತಾ ಇದ್ದೀರಾ? ಇಲ್ಲ, ರಾಯರು ಹೇಳ್ತಾರೆ, ಬೇಜಾರು ಮಾಡ್ಕೋಬೇಡ, ಈ ಸಲನೂ ಆಗಲ್ಲ. ಆಗ ಇವರಿಗೆ ಎಚ್ಚರ ಆದಾಗ ಗ್ಯಾರಂಟಿ ಗೊತ್ತಾಗುತ್ತೆ, ನನ್ನ ಮಗಳು ಈ ಸಲ ಎಕ್ಸಾಮಲ್ಲಿ ಖಂಡಿತ ಪಾಸ್ ಆಗೋದಿಲ್ಲ ಅಂತ. ಆ ರೀತಿಯಾಗಿ ಸೂಚನೆಯನ್ನು ಕೊಟ್ಟರು. ತಾಯಿಗೆ ನಿರಾಳ ಆಯಿತು. ಯಾಕಂದರೆ ಏನೋ ಒಂದು ಮಾಡ್ತಾರೆ ರಾಯರು, ಅದಂತೂ ಗ್ಯಾರಂಟಿ ಗೊತ್ತು. ಆದರೆ ಇದರಲ್ಲಿ ಮಾತ್ರ ಸಕ್ಸಸ್ ಆಗಲ್ಲ ಅನ್ನೋದನ್ನು ರಾಯರು ಮುಂಚಿತವಾಗೇ ನನಗೆ ಬಂದು ಹೇಳೋದ್ರು. ನನಗೆ ಯಾವಾಗ ರಾಯರು ಹೇಳಿದರು ಆವಾಗ ನಿರಾಳವಾದೆ. ಅಮ್ಮ, ನಾನೇ ಟೆನ್ಷನ್ ತಗೊಂಡು ಏನಾಗುತ್ತೋ ಏನು ಹೋಗುತ್ತೋ ಇದೆಲ್ಲ ತಗೊಳ್ಳೋ ಬದಲಿಗೆ ರಾಯರು ಮುಂಚಿತವಾಗಿ ಬಂದು ಬೇಜಾರು ಮಾಡ್ಕೋಬೇಡ, ಈ ಸಲನೂ ಆಗಲ್ಲ ಅನ್ನೋದನ್ನು ರಾಯರು ಹೇಳಿ ಹೋದ್ರಮ್ಮ. ಅಂಥ ಒಂದು ನನ್ನ ರಾಯರು ಪ್ರತಿಯೊಂದನ್ನು ನಾನು ಏನೇ ಟೆನ್ಷನ್ ತೊಗೊಂಡ್ರು, ಏನೇ ಮಾಡಿದ್ರು ಸಹಿತ ನನಗೆ ರಾಯರು ಬಂದು ಹೇಳಿ ಹೋಗ್ತಾರೆ. ಇದನ್ನು ಹಾಗೆ ಹೇಳಿದ್ದಾರೆ, ಅವರೇ ಹೇಳಾಯ್ತಲ್ಲಮ್ಮ, ಇನ್ನೇನು ನಾನು ಬೇಜಾರು ಮಾಡಿಕೊಂಡ್ರೆ ಏನು ಪ್ರಯೋಜನ ಇದೆ? ಅವರನ್ನು ಕೇಳಿದ್ರಿ, ನೀವು ಯಾಕೆ ಹಿಂಗೆ ಮಾಡ್ತೀರಿ ಅಂತ ಕೇಳಿದ್ರೆ ಏನು ಪ್ರಯೋಜನ ಇದೆ? ಗೊತ್ತು ಅವರಿಗೆ ಇದರಲ್ಲಿ ಅವಳು ಮುಂದೆ ಹೋಗೋದಿಲ್ಲ ಅಂತ ಗೊತ್ತೋ ಏನೋ, ಬಂದು ಹೇಳಿದ್ದಾರೆ ಅಂತ. ನೋಡಿ ಎಂಥ ಪವಾಡ ಮಾಡ್ತಾರೆ. ಆ ತಾಯಿ ಹೇಳಿದ್ದಾರೆ ನನಗೆ, ಇಲ್ಲಮ್ಮ ಇದನ್ನು ನೀವು ಹಾಕಲೇಬೇಕು, ವಿಡಿಯೋದಲ್ಲಿ ಹಾಕಲೇಬೇಕು, ನೀವು ವಿಡಿಯೋ ಮಾಡಿ ಅಮ್ಮ ಅಂತಾನು ಅಂದಿದ್ರು. ಮಾಡಿದ್ದೀನಿ ಇವತ್ತು. ಎಂಥ ಸುಂದರವಾದಂತಹ ಕನಸದು ಅಲ್ವಾ? ತಾಯಿ ಒಮ್ಮೆ ಅನಿಸುತ್ತೆ, ಅಯ್ಯೋ ತಾಯಿ ಆಸೆಗೆ ತಣ್ಣೀರು ಎರಚಿದ ಹಾಗಾಯ್ತಾ ಅಂತ. ಆದರೆ ಆ ತಾಯಿ ನಿರಾಳವಾದರು. ಯಾಕಂದರೆ ಎಕ್ಸಾಮ್ ಬರಲಿಕ್ಕೆ ಹೋಗ್ತಾರೆ, ಎಕ್ಸಾಮಲ್ಲಿ ಆದರೆ ಮಗಳಿಗಿನ್ನೂ ಹೇಳಿಲ್ಲ ಅವರು, ಎಕ್ಸಾಮಲ್ಲಿ ಬರೀಕ್ಕೆ ಹೋಗ್ತಾರೆ, ಅದೊಂದು ಟೆನ್ಷನ್ನು, ಇದು ಬರುವಾಗ ಇನ್ನೊಂದು ರೀತಿ ಟೆನ್ಷನ್ನು. ಆದರೆ ಇದೆಲ್ಲ ರಿಸಲ್ಟನ್ನು ರಾಯರು ಮುಂಚಿತವಾಗಿ ಅವ್ರಿಗೆ ಕೊಟ್ಟಿದ್ದಾರೆ.
ಹಾಗಾಗಿ ನಿರಾಳವಾಗಿದೆನಮ್ಮ, ನನಗೆ ಗ್ಯಾರಂಟಿ ಗೊತ್ತು. ಇನ್ನೇನೋ ಒಂದನ್ನು ಮಾಡ್ತಾರೆ, ಇನ್ನೇನೋ ಒಂದನ್ನು ತೋರಿಸ್ತಾರೆ, ಇನ್ನೇನೋ ಒಂದು ಬೇರೆ ಕಡೆಯಲ್ಲಿ ಒಂದು ಒಟ್ಟಾರೆ ಮೋಸ ಅಂತೂ ಖಂಡಿತ ಮಾಡೋದಿಲ್ಲ ಅನ್ನೋ ನಂಬಿಕೆ ನನಗೆ ಖಂಡಿತ ಇದೆಯಮ್ಮ. ದಯವಿಟ್ಟು ಇದನ್ನು ಹೇಳಿ ಅಮ್ಮ ಅಂದರು. ಕೇಳಿದಂಥ ನನಗೆ ಆಶ್ಚರ್ಯ ಆಗಿದೆ. ನಾನು ಅವ್ರು ಕನಸಲ್ಲಿ ಬಂದರು ರಾಯರು ಅಂತ ಹೇಳೋದು ನೋಡಿ, ಓ ನಿನ್ನ ಮಗಳು ಹೈಯೆಸ್ಟ್ ಪರ್ಸೆಂಟೇಜ್ ತಗೋತಾಳೆ ಅಂತ ರಾಯರು ಹೇಳ್ತಾರೆ ಅಂತ ಅಂದ್ಕೊಂಡ್ರೆ ಹೀಗಂದ್ರಮ್ಮ ರಾಯರು ಅಂದ್ರೆ ನನಗೂ ಆಶ್ಚರ್ಯ ಆಯಿತು ಕೇಳಿ. ಅದನ್ನ ಹೇಳಲೇಬೇಕು ನೀವು ಅಂತ ಅಂದಿದ್ರು. ಅದಕ್ಕೋಸ್ಕರ ನಾನು ನಿಮ್ಮ ಮುಂದೆ ತಂದಿದ್ದೀನಿ. ರಾಯರು ಕನಸಲ್ಲಿ ಬಂದು ಕೆಲವು ಭಕ್ತರಿಗೆ ಈ ರೀತಿಯಾದಂತಹ ಸೂಚನೆಯನ್ನು ಕೊಡ್ತಾರೆ. ಎಷ್ಟು ಚಂದ ಮಾಡಿ ಅಂತ ಗೊತ್ತಾ? ಬೇಜಾರು ಮಾಡ್ಕೋಬೇಡ, ಈ ಸಲನೂ ಆಗೋದಿಲ್ಲ ನೋಡಿ. ಎಷ್ಟು ಅದು ಅವ್ರು ಹೇಳುವಾಗ ತುಂಬ ಕೇಳಕ್ಕೆ ಚೆನ್ನಾಗಾಗುತ್ತೆ. ಇನ್ನು ರಾಯರ ಬಾಯಲ್ಲಿ ಕೇಳಿದ್ದಾರೆ ಅಂದರೆ ಅವರಿಗೆ ಎಷ್ಟು ಖುಷಿಯಾಗಿರಬೇಕದು ಅಲ್ವಾ? ಹಾಗಾಗಿ ತುಂಬ ಸೂಚನೆಗಳನ್ನು ರಾಯರು ಕೊಡ್ತಾರಂತೆ. ಅವರಿಗೆ ತುಂಬ ಸೂಚನೆಗಳನ್ನು ಕೊಡ್ತಾರೆ. ಕೊನೆಗೂ ಹೇಳಿದ್ದಾರೆ, ಅಮ್ಮ ಯಾವುದಕ್ಕೂ ನನಗೆ ತೊಂದರೆ ಮಾಡಿಲ್ಲ, ದುಡ್ಡು ಒಡವೆ ಪ್ರತಿಯೊಂದಕ್ಕೂ ನನಗೆ ಏನಕ್ಕೂ ತೊಂದರೆ ಮಾಡಿಲ್ಲ ನನ್ನ ರಾಯರು, ಅಷ್ಟು ಚೆನ್ನಾಗಿಟ್ಟಿದ್ದಾರೆ ಅಂತಲೂ ಸಹಿತ ಹೇಳ್ತಾರೆ. ಮತ್ತು ಎಲ್ರಿಗೂ ಒಳ್ಳೆಯದನ್ನು ಹಾರೈಸ್ತಾರೆ. ಎಲ್ರಿಗೂ ರಾಯರು ಒಳ್ಳೇದನ್ನು ಮಾಡಬೇಕಮ್ಮ, ಎಷ್ಟೆಷ್ಟು ಕಷ್ಟದಲ್ಲಿದ್ದಾರೆ ಅವರಿಗೆಲ್ರಿಗೂ ಒಳ್ಳೇದನ್ನು ಮಾಡಬೇಕಮ್ಮ ಅಂತ ಹೇಳುವಂಥ ಒಂದು ಮನಸ್ಸುಳ್ಳ ಒಂದು ರಾಯರ ಭಕ್ತೆ. ಹಾಗಾಗಿ ಅವರಿಗೆ ಈ ರೀತಿಯಾಗಿ ಇದು ಕಂಡಿದೆ, ಅದು ನಿಮ್ಮ ಮುಂದೆ ತಂದಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು.